ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಯುಗಾದಿ ಹಬ್ಬಕ್ಕೆ ಯಾವ ರೀತಿಯಾಗಿ ಕ್ಲೀನಿಂಗನ್ನು ಮಾಡಬೇಕು, ಯಾವ ಸಾಮಗ್ರಿಗಳನ್ನು ಆಚೆ ಹಾಕಬೇಕು, ಯಾವ ಸಾಮಗ್ರಿಗಳನ್ನು ಹಬ್ಬಕ್ಕೆ ಮುಂಚಿತವಾಗಿ ನಾವು ಮನೆಗೆ ತಂದಿಟ್ಕೊಳ್ಬೇಕು, ಹಬ್ಬದ ದಿನ ಯಾವ ವಸ್ತುಗಳನ್ನು ತಂದಿಟ್ಕೊಳ್ಬೇಕು ಅನ್ನೋವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ನಮ್ಮ ಹಿಂದೂಗಳ ಪ್ರಕಾರ ನಮಗೆ ಹೊಸ ವರ್ಷ ಅನ್ನುವಂಥದ್ದು ಯುಗಾದಿ, ನಮಗೆ ಹೊಸ ಸಂವತ್ಸರ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಗಿಡಗಳು ಚಿಗುರೋದಾಗಿರ್ಬೋದು, ಹೊಸ ಬೆಳೆ ಬರುವಂಥದ್ದಾಗಿರ್ಬೋದು, ನಮಗೆ ಒಂದು ಸಂಭ್ರಮದ ಹಬ್ಬ ಅಂತಲೇ ಹೇಳಬಹುದು. ಹಾಗಾಗಿ ಈ ಒಂದು ಯುಗಾದಿ ಹಬ್ಬವನ್ನು ನಾವು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಮನೆಗೆ ಬೇಡವಾಗಿರುವಂಥ ವಸ್ತುಗಳು ಏನೇನೆಲ್ಲ ಆಚೆ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ತುಂಬ ವರ್ಷಗಳಿಂದ ಹಳೆ ಕ್ಯಾಲೆಂಡರ್ಗಳನ್ನ ಅದ್ರ ಮೇಲೆ ಏನು ಬೇಕಾ ಗ್ಯಾಸ್ ಬಂದಿರೋದಾಗಿರ್ಬೋದು, ತುಂಬ ಜನರ ಮನೆಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಪ್ರತಿಯೊಂದು ಆ ಡೇಟಿನ ಕಾಲಮಲ್ಲೂ ಕೂಡ ಒಂದೊಂದು ಇದನ್ನು ಬರೆದಿರ್ತಾರೆ. ಖಂಡಿತವಾಗ್ಲೂ ಆ ರೀತಿಯಾಗಿ ಕ್ಯಾಲೆಂಡರ್ ಇತ್ತಂದರೆ ಅದನ್ನು ಮೊದಲಿಗೆ ಮನೆಯಿಂದ ಆಚೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿ ಅಂತೇಳಿ ಇಂಪಾರ್ಟೆಂಟ್ಸ್ ಏನಾನ ನೀವು ಬರೆದಿದ್ರೆ ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ. ನಿಮ್ಗೆ ಅವಶ್ಯಕತೆ ಇದ್ದೇ ಇದೆ, ಅದು ಬೇಕೇ ಬೇಕು ಆ ಡೇಟ್ಸ್ ಅನ್ನುವಂಥದ್ದಿದ್ದರೆ ಒಂದು ಹೊಸ ಬುಕ್ಕಲ್ಲಿ ನೀವು ಬರೆದಿಟ್ಕೊಳ್ಳಿ. ಆ ಕ್ಯಾಲೆಂಡ್ರನ್ನು ಎತ್ತಿ ಬಿಸಾಕಿ. ಮತ್ತು ಎಲೆಕ್ಟ್ರಿಕ್ ವಸ್ತುಗಳು ಅವು ಮತ್ತೆ ಮುಂದೆ ಏನಕ್ಕೋ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂಥೇಳಿ ನಾವು ಇಟ್ಕೊಂಡಿರ್ತೀವಿ. ಖಂಡಿತವಾಗ್ಲೂ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಆದರೆ ಚೆನ್ನಾಗಿದೆ ಅಂದರೆ ಯೂಸಿಗೆ ಬಂದಿದೆ ಅಂದರೆ ಅದನ್ನು ರೆಡಿ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ಇವಾಗ ಮನೆ ಕ್ಲೀನಿಂಗನ್ನು ತುಂಬ ಜನ ಏನು ಅನ್ನಿಸ್ಕೊಳ್ತಾರೆ ಅಂದರೆ ಈ ಜೇಡು ಧೂಳನ್ನೆಲ್ಲ ಗೂಡು ಉದುರಿಸ್ಕೊಂಡು ಮನೆಯಲ್ಲೆಲ್ಲ ನೀಟಾಗಿ ಒರೆಸಿ ಗಂಜಲ ಹಾಕಿ ಉಪ್ಪು ಹಾಕಿ ಅರಿಶಿನ ಹಾಕಿ ಇದನ್ನೆಲ್ಲ ಒರೆಸಿ ದೇವರ ಮನೆಯನ್ನು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಟ್ರೆ ನಮ್ಮದು ಯುಗಾದಿ ಹಬ್ಬದ ಕ್ಲೀನಿಂಗ್ ಅಂತ ತಿಳ್ಕೊತಾರೆ. ಖಂಡಿತವಾಗ್ಲೂ ಅದಲ್ಲ. ಏನಂದರೆ ನಮಗೆ ಬೇಡವಾಗಿರೋ ವಸ್ತುಗಳು ಎಲೆಕ್ಟ್ರಿಕ್ ಐಟಮ್ಗಳನ್ನು ತುಂಬ ಅವು ಹಾಳಾಗಿಬಿಟ್ಟಿರ್ತವೆ. ನಮಗೆ ಮುಂದಕ್ಕೆ ಬರುತ್ತೆ ಅಂಥೇಳಿ ಇಟ್ಕೊಂಡಿರ್ತೀವಿ. ಖಂಡಿತವಾಗ್ಲೂ ಆ ತಪ್ಪನ್ನು ಮಾಡಬೇಡಿ. ಮೊದಲಿಗೆ ಅದನ್ನು ರಿಮೂವ್ ಮಾಡಿ. ಹಳೆಯ ಕ್ಯಾಲೆಂಡರ್ಗಳಿತ್ತು ಅಂತಂದರೆ ಅದಕ್ಕೆ ತುಂಬ ಬಿಲ್ಸ್ಗಳನ್ನು ಬರೆದು ಕ್ಯಾಲೆಂಡರ್ ಮೇಲೆ 3 ವರ್ಷ 4 ವರ್ಷದ ಹಿಂದೆ ಅದ್ರ ಮೇಲೆ ಹಂಗೆ ಕ್ಯಾಲೆಂಡರ್ ತಂದಾಗ್ತಾ ಇರ್ತೀವಿ. ಖಂಡಿತವಾಗ್ಲೂ ಆ ತಪ್ಪನ್ನು ಸಹ ನೀವು ಮಾಡೋದಕ್ಕೆ ಹೋಗಬೇಡಿ. ಆ ಥರ ಕ್ಯಾಲೆಂಡರ್ಗಳಿದ್ರೂ ಕೂಡ ಅವನು ಕೂಡ ನೀವು ತೆಗೆದು ಆಚೆ ಹಾಕಿ. ಅದೇ ನಮಗೆ ಮನೆಗೆ ಅರ್ಧ ನೆಗೆಟಿವ್ ಎನರ್ಜಿ ಅನ್ನೋವಂಥದ್ದನ್ನು ಪಾಸ್ ಮಾಡೋವಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಹಾಸ್ಪಿಟ್ಲಿಗೆ ತೋರಿಸಿರೋವಂಥ ಬಿಲ್ಗಳು. ತುಂಬ ಜನ ಒಂದು ಟ್ಯಾಬ್ಲೆಟ್ ತಂದಿರೋದಾಗಿರ್ಬೋದು, ಒಂದು ಸಣ್ಣ ಪುಟ್ಟ ಮೆಡಿಸನ್ ತಂದಿರೋದಾಗಿರ್ಬೋದು, ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ. ನೋಡಿ, ನಿಮ್ಮ ಮನೆಗೆ ಏನೋ ಒಂದು ತೀರ ವಾಸಿ ಆಗಿರೋವಂಥ ಕಾಯಿಲೆ ಇದೆ, ಅದಕ್ಕೆ ತಂದಿರುವಂಥ ಮೆಡಿಸನ್ ಇದೆ ಅಂದರೆ ಖಂಡಿತವಾಗ್ಲೂ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಹಳೆ ಬಿಲ್ಗಳು ಎಷ್ಟೋ ಇವಾಗ 5 ವರ್ಷ 10 ವರ್ಷ 15 ವರ್ಷ ಗಂಟ ತುಂಬ ಜನರು ಬಿಲ್ಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಆ ಥರದ್ದು ನಿಮಗೆ ಮತ್ತೆ ಅದು ಕಾಯಿಲೆಗಳು ಬಿಡೋದೇ ಇಲ್ಲ. ಹಾಗಾಗಿ ಖಂಡಿತವಾಗ್ಲೂ ಅದನ್ನು ಕೂಡ ಅಷ್ಟೇ ಬೇಕಾಗಿರೋವಂಥದ್ದು ಮೆಡಿಸನ್ದು ಇವಾಗ ನೀವು ಅದನ್ನು ನಿಮ್ಮ ಹತ್ತಿರಕ್ಕೆ ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಆ ಥರ ಪೇಪರ್ಗಳನ್ನು ಕೂಡ ನೀವು ಬಿಸಾಕ್ಬಿಡಿ. ಮತ್ತು ಬಟ್ಟೆಗಳು ಎಷ್ಟು ಇರ್ತವೆ ಅಂತಂದರೆ ಅವು ಆಗ್ತವೋ ಆಗಲ್ವೋ, ಲೂಸ್ ಆಗ್ತವೋ ಟೈಟ್ ಆಗ್ತವೋ, ಹರಿದಿದವೋ ವೇಸ್ಟ್ ಆಗಿದವೋ ಅನ್ನೋಂಥದ್ದು ಗೊತ್ತಿರೋದಿಲ್ಲ. ರಾಶಿ ಬಟ್ಟೆ ಇರುತ್ತೆ. ಅದು ನೋಡಿ, ನಿಮಗೆ ಅದು ಯೂಸ್ ಆಗುತ್ತೆ, ಚೆನ್ನಾಗುತ್ತೆ ಅಂದರೆ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಅದರ ಕಂಡೀಷನ್ ಚೆನ್ನಾಗಿದೆ, ನಮಗೆ ಉಪಯೋಗ ಇಲ್ಲ, ಬೇರೆಯವ್ರಿಗೆ ಉಪಯೋಗ ಇದೆ ಅಂದರೆ ಖಂಡಿತವಾಗ್ಲೂ ವಾಶ್ ಮಾಡಿ ಅದನ್ನು ಯಾರಿಗಾನ ಉಪಯೋಗ ಆಗೋವಂಥವ್ರು ಕೊಡಿ. ಇಲ್ಲ ಅದು ಅವರು ಕೂಡ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಆ ಥರದ ಬಟ್ಟೆಗಳನ್ನು ನೀವು ಯಾರಿಗಾನ ಇವಾಗ ಕಸಕ್ಕೆ ಹಾಕೋ ಥರ ಇದ್ದರೆ ಕಸಕ್ಕೆ ಹಾಕಿ. ಇಲ್ಲ ಅಂತಂದರೆ ಎಲ್ಲ ಒಂದು ಬಟ್ಟೆಗಳನ್ನು ಸೇರಿಸಿ ನೀವು ಬೆಂಕಿಯನ್ನು ಹಚ್ಚಿಬಿಡಿ. ಯಾಕಂತಂದರೆ ಅದು ಮತ್ತೊಬ್ರಿಗೂ ಯೂಸ್ ಆಗೋ ಥರ ಇದ್ದರೆ ಖಂಡಿತವಾಗ್ಲೂ ಕೊಟ್ಟುಬಿಡಿ. ಯೂಸ್ ಆಗಲ್ಲ ಅಂತಂದರೆ ನಿಮಗೆ ಕ್ಲೀನಿಂಗು ಕೂಡ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಬಾರ್ದು. ಅದರಿಂದ ಕೂಡ ನಮಗೆ ಸಾಲ ಅನ್ನೋಂಥದ್ದು ಜಾಸ್ತಿ ಆಗುತ್ತೆ. ತುಂಬ ಜನರಿಗೆ ಆದಷ್ಟು ಹೊಸ ಮನೆ ಒರೆಸೋದಕ್ಕೂ ಕೂಡ ನಾವು ಆದಷ್ಟು ಒಂದಿಷ್ಟು ಕಂಡೀಷನ್, ತುಂಬ ಜನಗಳು ನಿಕ್ಕರ್ ಮಂದ ಇದೆ ಅಂದ್ಬಿಟ್ಟು ನಿಕ್ಕರಿಂದ ಮನೆ ಒರೆಸೋ ತುಂಬ ನಾನು ನೋಡಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ನಿಕ್ಕರಿಂದ ಎಲ್ಲ ಒರೆಸ್ಬಾರ್ದು. ಅದು ನಾವು ಏನಕ್ಕೆ ನಾವು ಓಡಾಡುವಂಥ ಜಾಗ. ಹಾಗಾಗಿ ನೀವು ಆದಷ್ಟು ಏನಂತಂದರೆ ಈ ಥರ ಒಳ ಉಡುಪುಗಳನ್ನು ಯಾವುದೇ ಕಾರಣಕ್ಕೂ ಗಂಡು ಮಕ್ಕಳ ಬನೀನಾಗಿರ್ಬೋದು, ನಿಕ್ಕರ್ಗಳಾಗಿರಬಹುದು, ಆ ಥರ ಯೂಸ್ ಮಾಡ್ತಾ ಇರ್ತೀರ. ಖಂಡಿತವಾಗ್ಲೂ ಅವನ್ನೆಲ್ಲವನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಅದು ನಮ್ಮದು ಕರ್ಮ ಅನ್ನೋವಂಥದ್ದು ಕಳೆಯೋದಿಲ್ಲ. ಹಾಗಾಗಿ ನಮಗೆ ದಾರಿದ್ರ್ಯ ಅನ್ನೋವಂಥದ್ದು ನಮ್ಮನ್ನ ಬೆನ್ನು ಬಿಡದೆ ಕಾಡ್ತಾ ಇರುತ್ತೆ. ಈ ಬಟ್ಟೆಗಳು, ಎಲೆಕ್ಟ್ರಿಕ್ಕು, ಮನೆಗೆ ಬೇಡವಾಗಿರೋವಂಥ ಸಾಮಗ್ರಿಗಳು ಮತ್ತು ಬುಕ್ಸು, ಪೇಪರು, ಬೇಡದೇ ಇರೋಂಥ ಐಟಮ್ಸ್ ಎಲ್ಲ ಖಂಡಿತವಾಗ್ಲೂ ಈ ಯುಗಾದಿಗೆ ಮುಂಚೆನೇ ನೀವು ಅದನ್ನು ಮನೆ ಕ್ಲೀನಿಂಗು ಮುಂಚೆನೇ ಅದನ್ನು ಎತ್ತಿ ಆಚೆ ಹಾಕಿ ನೀವು ಹೊಸದಾಗಿ ತರಬೇಕಾಗಿರೋ ಅಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಮನೆಗೆ ನೀವು ಮೊದಲಿಗೆ
ರೇಷನನ್ನು ತರುವಂಥ ಟೈಮಲ್ಲಿ ಧನಿಯಾ ಬೀಜವನ್ನು ತೆಗೆದುಕೊಂಡು ಬನ್ನಿ. ಧನಿಯಾ ಇರುತ್ತಲ್ವ, ಆ ಧನಿಯಾ ಬೀಜವನ್ನು ತಂದರೆ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ತಂದಿರೋ ರೀತಿಯಲ್ಲಾಗುತ್ತೆ. ಅಮಾವಾಸ್ಯೆ ದಿನ ಕಲ್ಲುಪ್ಪನ್ನು ತೆಗೆದುಕೊಂಡು ಬನ್ನಿ. ಈ ಕಲ್ಲುಪ್ಪು, ಈ ಥರ ಏಲಕ್ಕಿ, ಈ ಥರ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ. ನಿಮ್ಮ ಮನೆಯಲ್ಲಿ ಸದಾಕಾಲ ದುಡ್ಡು, ಹಣ, ಕಾಸು ಅನ್ನುವಂಥದ್ದು ತುಂಬಿ ತುಳುಕ್ತಾ ಇರುತ್ತೆ ಅಂತಲೇ ಹೇಳಬಹುದು. ಇವಾಗ ಏನು ತರಬೇಕು ಅಂತ ಹೇಳಿದ್ದೀನಿ, ಏನು ಮನೆಯಿಂದ ಆಚೆ ಹಾಕಬೇಕು ಅಂತಲೂ ಹೇಳಿದ್ದೀನಿ. ಮತ್ತು ದೇವರ ಮನೆಯೆಲ್ಲ ಯಾವಾಗ ಕ್ಲೀನ್ ಮಾಡಬೇಕು ಅಂತೇಳಿ ಕೇಳಿದ್ದೀರಿ. ನೋಡಿ, ಹಬ್ಬ ಏನು ಅಮಾವಾಸ್ಯೆಯನ್ನು ಒಂದು ದಿನ ಮುಂಚಿತವಾಗಿ ನೀವು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಿಚನ್ ಕೂಡ ಅಷ್ಟೇ, ನೀವು ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದಾದರೆ ಡೀಪ್ ಕ್ಲೀನಿಂಗನ್ನು ನೀಟಾಗಿ ಮಾಡ್ಕೊಳ್ಳಿ. ಮೊದಲಿಗೆ ಈ ವೇಸ್ಟೇಜ್ ವಸ್ತುಗಳನ್ನು ಮನೆಯಿಂದ ಆಚೆ ಹಾಕಿ ಅಂತೇಳಿ ತಿಳಿಸ್ತೀನಿ. ಯಾಕಂದರೆ ಇದರಿಂದನೇ ನಮಗೆ ಹಂತ ಹಂತವಾಗಿ ನಾವು ಕುಗ್ಗುವಂಥದ್ದು, ನೆಗೆಟಿವ್ ಎನರ್ಜಿ ಅನ್ನೋವಂಥದ್ದು ಮನೆಗೆ ಬಾಧಿಸೋವಂಥದ್ದು. ಹಾಗಾಗಿ ಈ ರೀತಿಯಾಗಿ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗ್ಬಿಡಿ. ಈ ಯುಗಾದಿನ ಎಲ್ಲ ನಿಮ್ಮ ಕರ್ಮಗಳನ್ನು ಕಳೆದು ಹೊಸ ಒಂದು ಉಲ್ಲಾಸದೊಂದಿಗೆ ನೀವು ಈ ವರ್ಷದ ಹಬ್ಬವನ್ನು ಆಚರಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತು ಯುಗಾದಿ ಹಬ್ಬದ ದಿವಸ ನಾವು ಏನೆಲ್ಲ ಮನೆಗೆ ಒಂದು ಮಾಡಬೇಕನ್ನೋದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.